ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಸಾಂಪುರ್ ಗಣಿತ ಕಲಿಕಾ ಆಂದೋಲನದಿಂದ ಎಲ್ಲ ಶಾಲೆಗಳಿಗೆ ಕಿಟ್ಗಳನ್ನು ಸಪ್ಲೈ ಮಾಡಲಾಗಿದೆ. ಈ ಕಿಟ್ಗಳನ್ನು ಬಳಸಿಕೊಂಡು ನಾವು ಇವತ್ತು ಯಾವ ಥರ ಮಕ್ಕಳಿಗೆ ಕಲಿಕೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ, ಅದರಲ್ಲಿ ಸ್ಪೆಷಲ್ಲಾಗಿ ನಲಿಕಲಿ ಶಿಕ್ಷಕರಾಗಿರುವಂಥ ಶ್ರೀಯುತ ಕಲೀಂ ಸರ್ ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ. ಈಗ ನೀವು ನಮಗೆ ಸ್ಥಾನ ಬೆಲೆಯ ಪರಿಚಯವನ್ನು ಈ ವಸ್ತುಗಳನ್ನು ಬಳಸ್ಕೊಂಡು ಯಾವ ಥರ ಮಕ್ಕಳಿಗೆ ಅದ್ರ ಬಗ್ಗೆ ನಾಲೆಜನ್ನು ಕೊಡಬೇಕನ್ನೋದನ್ನು ತೋರಿಸ್ಕೊಡಿ ಸರ್ ನಮಗೆ. ಇದು ಗಣಿತ ಕಲಿಕಾ ಆಂದೋಲನದಿಂದ ಬಂದಿರತಕ್ಕಂಥ ಚಾರ್ಟ್ ಆಗಿದೆ. ಈ ಚಾರ್ಟಲ್ಲಿ ಏನಾಗಿದೆಪ್ಪ ಅಂದರೆ ಬಿಡಿ ಸ್ಥಾನ, 10 ಸ್ಥಾನ, 100 ಸ್ಥಾನ ಹಾಗೂ 1000 ಸ್ಥಾನಗಳಾಗಿವೆ. ಈ 1000 ಸ್ಥಾನಗಳಲ್ಲಿ ಅಂದರೆ ನಾವು ಬಿಡಿ ಸ್ಥಾನದಲ್ಲಿ 1 ರಿಂದ 10ರವರೆಗೆ ಈ ರೀತಿ ಸಣ್ಣ ಸಣ್ಣ ಕ್ಯೂಬ್ಗಳಾಗಿವೆ. ಇವು 10 ಕ್ಯೂಬ್ಗಳ ಕೂಡಿದಾಗ ಒಂದು ನಮಗೆ 10 ಸ್ಥಾನ ಸಿಗುತ್ತದೆ. ಇದರಲ್ಲಿ ಈ 10 ಸ್ಥಾನವನ್ನು ನಾವು 10 ಸಲ ಕೂಡಿಸಿದಾಗ ಅಂದರೆ 10 ಸ್ಥಾನವನ್ನು ಅಂದರೆ 10 ಕ್ಯೂಬ್ಗಳ, ಇದು ಒಂದೊಂದು ಕ್ಯೂಬ್ ಕೂಡಿ 10 ಕ್ಯೂಬ್ಗಳು ಕೂಡಿದಾಗ 10 ಸ್ಥಾನ ಆದಾಗ, ಇದೇ ರೀತಿ 10 ಸ್ಥಾನವನ್ನು 10 ಸಲ ಕೂಡಿಸಿದಾಗ ನಮಗೆ ಒಂದು 100 ಸ್ಥಾನ ಸಿಗುತ್ತದೆ. 100 ಸ್ಥಾನ, ಹೌದು. ಈ 100 ಸ್ಥಾನವನ್ನು ನಾವು 10 ಸಲ ಕೂಡಿಸಿದಾಗ ಇದನ್ನ 1000 ಸ್ಥಾನದ ಒಂದು ದೊಡ್ಡ ಕ್ಯೂಬ್ ಸಿಗುತ್ತದೆ. ಈ ದೊಡ್ಡ ಕ್ಯೂಬ್ನಲ್ಲಿ ನಾವು ಡಿವೈಡ್ ಮಾಡಬೇಕಾದ್ರೆ ನಾವು ಬಣ್ಣಗಳನ್ನು ಹೆಸರು ಈ 1000ದ ಬಣ್ಣ ಏನಾಗ್ತದಪ್ಪ ಅಂದ್ರೆ ಕೆಂಪು ಬಣ್ಣದಾಗಿರ್ತದೆ, ಮತ್ತು 100 ಸ್ಥಾನದ ಬಣ್ಣ ಹಸಿರು ಬಣ್ಣ ಆಗಿರ್ತದೆ, ಮತ್ತು 10 ಸ್ಥಾನದ ಬಣ್ಣ ನೀಲಿ ಬಣ್ಣದಾಗಿರ್ತದೆ, ಮತ್ತು ಬಿಡಿ ಸ್ಥಾನದ ಬಣ್ಣ ಹಳದಿ ಬಣ್ಣದಾಗಿರ್ತದೆ. ಇದು ಬಣ್ಣ ಕಲ್ಪನೆ ಅಷ್ಟೇ, ಇದೇನು ನಿಖರ ಬಣ್ಣ ಇರುವುದಿಲ್ಲ. ಯಾವಾಗಲೂ ಬಿಡಿ ಸ್ಥಾನಕ್ಕೆ ಹಳದಿ ಬಣ್ಣ ಅಂತಾನೆ ಇರಲ್ಲ, ಇದು ಕಲ್ಪನೆ ಅಷ್ಟೇ, ಮಕ್ಕಳಿಗೆ ಗೊತ್ತಾಗ್ಲಿ ಅಂತೇಳಿ. ಅದೇ ರೀತಿ ನಾವು ಈಗ 10 ಸ್ಥಾನದ ಒಂದು ಕ್ಯೂಬ್, ಒಂದು ಸರಳ ಇದರಲ್ಲಿ ಇದನ್ನು ಡಿವೈಡ್ ಮಾಡಿದಾಗ ಅಂದ್ರೆ ವಿಭಾಗಿಸಿದಾಗ 10 ಕ್ಯೂಬ್ಗಳಾಗಿ ವಿಂಗಡಿಸಬಹುದು. 100ರಲ್ಲಿ 100 ಕ್ಯೂಬ್ಗಳಾಗಿ ವಿಂಗಡಿಸಬಹುದು. ಅಂದ್ರೆ ಇದು 100ನ್ನ ಜೋಡಿಸಿಡ್ಬೋದು ಇದರಲ್ಲಿ. ಅದೇ ರೀತಿ 1000 ಸ್ಥಾನದಲ್ಲಿ ಕೂಡ 1000 ಕ್ಯೂಬ್ಗಳಾಗಿ ವಿಂಗಡಿಸಬಹುದು. ಇದನ್ನ ನಾವು ಮಕ್ಕಳಿಗೆ ಯಾವ ರೀತಿ ತಿಳಿಸಬಹುದಪ್ಪ ಅಂದ್ರೆ, ಈಗ ನಾವು 1000 ಸ್ಥಾನದಲ್ಲಿ ಒಂದು ಸಂಖ್ಯೆ ಇಟ್ಟು, ಮತ್ತು 100 ಸ್ಥಾನದಲ್ಲಿ 2 ಸಂಖ್ಯೆ ಇಟ್ಟು, 2 ಸಂಖ್ಯೆ ಇಟ್ಟು, ಇದು 2 ಕ್ಯೂಬ್ಗಳಿಟ್ಟು, ಮತ್ತು ಬಿಡಿ 10ರ ಸ್ಥಾನದಲ್ಲಿ ಇವು ಕ್ಯೂಬ್ಗಳಿಟ್ಟು, ಹಾಗೂ ಬಿಡಿ ಸ್ಥಾನದಲ್ಲಿ ಒಂದಿಷ್ಟು ಕ್ಯೂಬ್ಗಳಿಟ್ಟು, ಈಗ ನಾವು ಒಂದು ಯಾವ್ದಾದ್ರು ಮಗುವಿಗೆ ಕರೆದಾಗ ಅದು ಹೇಳ್ತದೆ. ಏನಂತ ಹೆಂಗ್ ಹೇಳ್ತಪ್ಪ ಅಂದ್ರೆ 1000 ಸ್ಥಾನದಲ್ಲಿ ಎಷ್ಟದ ಅಂದ್ರೆ ಒಂದಿದೆ, ಮತ್ತೆ 100 ಸ್ಥಾನದಲ್ಲಿ ಎಷ್ಟದ ಅಂದ್ರೆ 2 ಇದೆ ಅಂತ. 2 ಅಂದ್ರೆ ಎಷ್ಟಾಗ್ತಪ್ಪ? 2 ಅಂದ್ರೆ ಎಷ್ಟಾಗತ್ತಮ್ಮ? 200. ಮತ್ತೆ 10ರ ಸ್ಥಾನದಲ್ಲಿ ಎಷ್ಟಪ್ಪ ಅಂದ್ರೆ 5 50 ವೆರಿ ಗುಡ್. ಈಗ ಬಿಡಿ ಸ್ಥಾನದಲ್ಲಿ ಎಷ್ಟದವಮ್ಮ? 4. ಅಂದ್ರೆ ಇದರ ಬಿಡಿಗಳ ಸಂಖ್ಯೆ ಎಷ್ಟಾಗ್ತದೆ? 4. ಈಗ ನಾನು ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನ ಹಾಕ್ತೀನಿ, ಅವಾಗ ನೀವು ಇದನ್ನ ಗುರುತಿಸ್ಬೇಕು. ಎಲ್ಲರೂ ಗುರುತಿಸ್ತೀರಾ? ಓದ್ಬೇಕು. ಯಾರು ಗುರುತಿಸಿ ಓದ್ತೀರಿ? ಬಾ ಸಂಖ್ಯೆ ಈ ಬಿಡಿ ಸಂಖ್ಯೆಯಿಂದ ಎಷ್ಟೆಷ್ಟು ಹೇಳ್ಕೊಂಬ. ಬಿಡಿ ಸ್ಥಾನದಲ್ಲಿ 7 ಕ್ಯೂಬ್ಗಳು. 7 ಕ್ಯೂಬ್ಗಳಿಗೆ 10 ಸ್ಥಾನದಲ್ಲಿ 3. ಎಷ್ಟಿದಮ್ಮ? 10 ಸ್ಥಾನದಲ್ಲಿ 3 ಕ್ಯೂಬ್. 3 ಕ್ಯೂಬ್ ಅಂದ್ರೆ ಎಷ್ಟಾಗ್ತದೆ? 30. 100 ಸ್ಥಾನದಲ್ಲಿ 4 ಕ್ಯೂಬ್ಗಳಿವೆ. ವೆರಿ ಗುಡ್. 4 ಅಂದ್ರೆ 400. ವೆರಿ ಗುಡ್. 1000ನಲ್ಲಿ ಒಂದು ದೊಡ್ಡ ಕ್ಯೂಬ್ ಇದೆ. ಎಷ್ಟಾಗುತ್ತೆ ಇದು? ಅಷ್ಟನ್ನು ಸೇರಿಸಿ ಹೇಳ್ರಿ. 1437. ವೆರಿ ಗುಡ್. ಕ್ಲಾಸ್ ಹಾಕ್ಲಿ ಮಾಡ್ತೀವಿ. ಈಗ ನಾನು ಒಂದು ಸಂಖ್ಯೆಯನ್ನು ಹೇಳ್ತೀನಿ, ಅದರ ಪ್ರಕಾರ ನೀನು ಇಲ್ಲಿ ಸ್ಥಾನ ಬೆಲೆಯನ್ನು ಜೋಡಿಸು. ಮೊದಲನೇದಾಗಿ 1236. ಕರೆಕ್ಟ್ ಆಯ್ತಾ? ಅವಳು ಮಾಡಿರೋದು, ಸಂಗೀತಕ್ಕೆ ಮಾಡಿರೋದು ಕರೆಕ್ಟ್ ಐತನಮ್ಮ? ಸರಿ, ಇನ್ನೊಂದ್ಸರಿ ಓದಮ್ಮ. ಏನು ಹೇಳಿದ್ರಿ ಸರ್? ಓದೀಗ 1236. 10ರ ಸ್ಥಾನದಲ್ಲಿ ಎಷ್ಟು ಕ್ಯೂಬ್ಸ್ ಇಟ್ಟಿದ್ದಾಳಮ್ಮ ಆಕಿ? 3 ಇಟ್ಟಿದ್ದಾಳೆ. 3 ಅಂದ್ರೆ ಏನಾಯ್ತು? 10ರ ಸ್ಥಾನ 30 ಆಯ್ತು. 100ರ ಸ್ಥಾನದಲ್ಲಿ 2 ಇಟ್ಟಿದ್ದಾಳೆ. ಸರಿ, ಇನ್ನೊಂದು 400. ನೋಡ್ರಿ, ಅವಳು 100ಗೆ ಎಷ್ಟು? 21. 10ರ ಸ್ಥಾನದಲ್ಲಿ ಎಷ್ಟು ಇಡ್ಬೇಕು ಆಕಿ ಕ್ಯೂಬ್ಸ್ಗಳನ್ನ? 2. 21 ಆಯ್ತಾ?
ಹಾ. ಇದು ಸರಿಯಾಗಿದೆಯಾ? ಗೋಧುಮ ಚಿಕ್ಕ 1421. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಮ್ಮ ಚಿಕ್ಕರಾಗೀಗ. ಇಲ್ಲಿವರೆಗೆ ನಾವು ಈ ಪ್ಲಾಸ್ಟಿಕ್ ಘನಗಳ ಮೂಲಕ ಸ್ಥಾನ ಬೆಲೆಗಳ ಕಲ್ಪನೆಯನ್ನು ಮಕ್ಕಳಲ್ಲಿ ಯಾವ ರೀತಿ ಮೂಡಿಸ್ಬೇಕು ಅನ್ನೋದು ತಿಳ್ಕೊಂಡಿವಿ. ಈಗ ನಾವು ಇವು ಕಡ್ಡಿಗಳ ಸಹಾಯದಿಂದ ಕೂಡ ನಾವು ಮಕ್ಕಳಿಗೆ ಸ್ಥಾನ ಬೆಲೆಗಳ ಕಲ್ಪನೆಯನ್ನು ಮೂಡಿಸ್ಬೋದು. ಅದು ಯಾವ ರೀತಿಪ್ಪ ಅಂದರೆ, ಮೊದಲನೇದಾಗಿ ಒಂದು 1000 ಕಟ್ಟು, ಅದೇ ರೀತಿ 100 ಕಟ್ಟುಗಳು, ಅದೇ ರೀತಿ 10 ಕಟ್ಟುಗಳು ಹಾಗೂ ಬಿಡಿ ಕಡ್ಡಿಗಳನ್ನು ಇಟ್ಟು ನಾವು ಈ ಬಿಡಿ ಕಡ್ಡಿಗಳನ್ನು ತೆಗೆದುಕೊಂಡು ಸ್ಥಾನಗಳ ಕಲ್ಪನೆಯನ್ನು ಮೂಡಿಸಬಹುದು. ಯಾವ ರೀತಿಪ ಅಂದ್ರೆ 1000 ಸ್ಥಾನದಲ್ಲಿ ನಾವು 1000 ಸ್ಥಾನದಲ್ಲಿ ಒಂದು 1000 ಕಟ್ಟನ್ನು ಇಟ್ಟಿದೀವಿ. ಅದೇ ರೀತಿ 100 ಸ್ಥಾನದಲ್ಲಿ 2 ಕಟ್ಟುಗಳನ್ನು ಇಟ್ಟಿದೀವಿ. 2 ಕಟ್ಟುಗಳು ಇಟ್ರೆ ಇದು ಏನರ್ಥಪ್ಪ? ಎಷ್ಟು ಇರ್ತದೋ 200. 1000 ಸ್ಥಾನದಲ್ಲಿ ಒಂದೇ ಕಟ್ಟು ಇಟ್ಟಿದ್ದೇನೆಂದ್ರೆ ಇದು ಎಷ್ಟಾಗುತ್ತೆ? 1000. ವೆರಿ ಗುಡ್. ನಾನು ಎಷ್ಟು ಸಂಖ್ಯೆ ಹೇಳಿದ್ದೆ? 1200. ಬಿಡಿ ಸ್ಥಾನದಲ್ಲಿ ಎಷ್ಟು ಬಿಡಿಗಳನ್ನು ಇಡಬೇಕು? 4 ಬಿಡಿಗಳನ್ನು ಇಡಬೇಕು. ಇದು ಎಷ್ಟಾಯ್ತು ಈಗ? 1234. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಮ್ಮ ಈಗ. ಎಲ್ಲರೂ ಚಪ್ಪಾಳೆ ಹಾಕ್ರಿ. ಅದೇ ರೀತಿ ನಾನು ಇನ್ನೊಂದು ಸಂಖ್ಯೆ ಹೇಳ್ತೀನಿ, ನೀನು ಇಡ್ತೀಯ ಅದನ್ನ. ಈ 1000 ಮೊದಲನೇದಾಗಿ 1222 22 ಅಂದ್ರೆ 10 ಎಷ್ಟು ಇಡ್ಬೇಕಮ್ಮ ಆಕಿ? 2. ಆಮೇಲೆ ನೋಡಿಕ್ಕೆ ಸರಿಯಾಗಿ ಇಟ್ಟಿದ್ದಾಳೆ. ಎಲ್ಲರೂ ನೋಡ್ರಿ, ಸರಿಯಾಗಿ ಇಟ್ಟಿದ್ದಾಳಮ್ಮ ಆಕಿ. ಸರಿಯಾಗಿ ಇಟ್ಟಿದ್ದಾಳ. 1222 ಇದು ಸರಿಯಾಗಿದೆಯಾ? ಹಾಗಾದ್ರೆ ಮಹಾಲಕ್ಷ್ಮಿಗೆ ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟಪ್ಪ. ಮಹಾಲಕ್ಷ್ಮಿ ಮುಗೀತು. ಈಗ ನೆಕ್ಸ್ಟ್ ಯಾರಾದ್ರೂ ಬರ್ತೀರಾ ಮತ್ತೆ ತೋರಿಸ್ಲಿಕ್ಕೆ? ಬಾರಮ್ಮ ಲಕ್ಷ್ಮಿ ಈ ಕಡೆ ಬನ್ನಿ. ಲಕ್ಷ್ಮಿ ಈ ಕಡೆ ಕೊಡು. ಬಾ. ತನುಶ್ರೀ ಬರ್ತಾಳಂತೆ. 3ನೇ ತರಗತಿ ವಿದ್ಯಾರ್ಥಿನಿ ತನುಶ್ರೀ. 3ನೇ ತರಗತಿ ವಿದ್ಯಾರ್ಥಿನಿ ತನುಶ್ರೀ ಈಗ ಸ್ಥಾನ ಬೆಲೆಗಳನ್ನು ಕಡ್ಡಿಯ ಮೂಲಕ ತೋರಿಸೋದು. ಒಂದು ಸಂಖ್ಯೆಯನ್ನ ಹೇಳೋಣ ಈಗ. 1334 34 ಅಂದ್ರೆ 10ರ ಸ್ಥಾನದಲ್ಲಿ ಎಷ್ಟು 10ಗಳನ್ನ ಇಡ್ಬೇಕು ಈಗ ಅವಳು? 3. 10ರ ಸ್ಥಾನದಲ್ಲಿ ಎಷ್ಟು ಕಟ್ಟುಗಳು ಇಡಬೇಕು? 10 ಕಟ್ಟುಗಳು 3. ಬಿಡಿ ಸ್ಥಾನದಲ್ಲಿ ಎಷ್ಟು ಹಿಡಿದಾರಮ್ಮ ಸರ್? ಇಡಬೇಕು 4. ಸರ್ ಎಷ್ಟು ಹಿಡಿದಾರ ಈಗ? ಈಗ ನೋಡ್ರಿ, ಎನ್ಸು ನಾಕಿ ಇಟ್ಟಿದ್ದು ಕರೆಕ್ಟ್ ಅದೋ ಇಲ್ಲೋ, ಸರಿಯಾಗಿ ಗುರುತಿಸಿದಾಳೋ ಇಲ್ಲೋ ನೋಡೋಣ. ನಾ ಎಷ್ಟು ಸಂಖ್ಯೆ ಎಷ್ಟು ಹೇಳಿದ್ದೆ? 1000ದಲ್ಲಿ 1 ಕಟ್ಟು ಇಟ್ಟಿದ್ದಾಳೆ. ಸರಿಯಾಗಿದೆಯಾ? 200 ಅಂದ್ರೆ 100 ಎಷ್ಟು ಕಟ್ಟು ಇಡಬೇಕು? 2 ಕಟ್ಟಿದೆ. ಹಾಗೆ 10 ಎಷ್ಟು ಕಟ್ಟು ಇಡಬೇಕು? 34 ಅಂದ್ರೆ ಬಿಡಿಯಲ್ಲಿ ಎಷ್ಟು ಬಿಡಿಗಳಿರ್ಬೇಕು? ಸರಿಯಾಗಿದೆ. ಚಪ್ಪಾಳೆ ತಟ್ರಿ ಎಲ್ಲ. ಈ ರೀತಿ ಈ ಕಡ್ಡಿಗಳ ಸಹಾಯದಿಂದ ಹಾಗೂ ಪ್ಲಾಸ್ಟಿಕ್ ಘನಗಳ ಸಹಾಯದಿಂದ ನಾವು ನಲಿಕಲಿ ಮಕ್ಕಳಲ್ಲಿ ಹಾಗೂ 4-5ನೇ ತರಗತಿ ಮಕ್ಕಳಲ್ಲಿ ಅತ್ಯಂತ ಸರಳವಾಗಿ ಸ್ಥಾನ ಬೆಲೆಗಳ ಕಲ್ಪನೆಯನ್ನು ಮೂಡಿಸಬಹುದು. ನಮಗೆ ಸ್ಥಾನ ಬೆಲೆಗಳ ಕಲ್ಪನೆಯನ್ನು ನೀಡಿರುವಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಕಲೀಂ ಸರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್ ತಮಗೆ. ಓಕೆ ಸರ್.